ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಬೇಕು. ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಸೇವೆ ಕಾಯಂಗೊಳಿಸಬೇಕು ಹಾಗೂ ಇನ್ನೂ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ನಿನ್ನೆಯಿಂದ ಬೀದರ್ ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಅಹೋರಾತ್ರಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. 2018ರಿಂದ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ಗೌರವ ಧನ ಹೆಚ್ಚಿಸಿಲ್ಲ. ಆದ್ದರಿಂದ ಗೌರವ ಧನವನ್ನು 26,000ಕ್ಕೆ ಹೆಚ್ಚಿಸಬೇಕು. ಚುನಾವಣೆಯಲ್ಲಿ ಕೊಟ್ಟಿರುವ ಭರವಸೆಯಂತೆ ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ ಗೌರವ ಧನವನ್ನು 15,000ಕ್ಕೆ ಏರಿಸಬೇಕು. ನಿವೃತ್ತರಾದವರಿಗೆ ಮಾಸಿಕ 10,000 ಪಿಂಚಣಿ ನೀಡಬೇಕು. ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಿ ಎಲ್ಕೆಜಿ, ಯುಕೆಜಿ ಆರಂಭಿಸಬೇಕು. ಐಸಿಡಿಎಸ್ ಯೋಜನೆಗೆ ಜಾರಿಗೆ ಪ್ರತ್ಯೇಕ ನಿರ್ದೇಶನಾಲಯ ಸ್ಥಾಪಿಸಬೇಕೆಂದು ಆಗ್ರಹಿಸಿದರು. ನಮಸ್ಕಾರ. ಸುಶೀಲಾ ಹತ್ತಿ, ಬೀದರ್ ಜಿಲ್ಲೆಯ ಅಂಗನವಾಡಿ ಅಧ್ಯಕ್ಷ ಮಾತಾಡ್ತಿರುವುದು. ನಮ್ಮ ಬಹಳಷ್ಟು ಬೇಡಿಕೆಗಳ ಕುರಿತು ನಾವು ರಾಜ್ಯ ಮಟ್ಟದ ಕರೆ ಮೇರೆಗೆ ಡಿಸೆಂಬರ್ 17 ಹಾಗೂ 18ರ ಅಹೋರಾತ್ರಿ ಹೋರಾಟವನ್ನು ರಾಜ್ಯ ಮಟ್ಟದ ಕರೆ ಮೇರೆಗೆ ಹಮ್ಮಿಕೊಂಡಿದ್ದೇವೆ. ನಾವು ಈ ಹೋರಾಟವನ್ನು ಎಲ್ಲ ಜಿಲ್ಲೆಯಲ್ಲಿ ಕೂಡ ಬೆಳಗಾವಿ ಅಧಿವೇಶನ ನಡೆದು ನಮ್ಮ ಬೇಡಿಕೆ ಸರ್ಕಾರ ಕಿವಿಗೆ ಏನಾರು ಬೀಳ್ತದೇನೋ ಅಂತೇಳಿ ನಾವು ಈ ಕೆಲಸ ಮಾಡ್ತಾಯಿದ್ದೆವು. ಬೀಳಲೇಬೇಕು. ಬೀಳಲಿಲ್ಲ ಅಂದ್ರೆ ನಾವು ಬಿಡಲೇ ಎಂದಿಗೂ ನಾವು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಗ್ರ್ಯಾಚ್ಯುಟಿ ಹಣ ಕೊಡಬೇಕು, ಪೆನ್ಷನೇ ಕೊಡಬೇಕು, 26,000 ರೂಪಾಯಿ ಅಂಗನವಾಡಿ ಕಾರ್ಯಕರ್ತೆಗೆ ಸಂಬಳ ಕೊಡಬೇಕು, ಮಕ್ಕಳಿಗೆ ಒಳ್ಳೆ ರೀತಿ ಫುಡ್ ಕೊಡಬೇಕು, ಪೆನ್ಷನಾಗಿ ಮನೆಗೆ ಹೋದವ್ರಿಗೆ ತಿಂಗಳ 10,000 ದುಡ್ಡು ಕೊಡ್ಬೇಕಂತೇಳಿ ನಾವು ಸರ್ಕಾರದಲ್ಲಿ ಕೇಳ್ತೇವೆ. ಈ ನಮ್ಮ ಕಳಕಳಿ ಸರ್ಕಾರಕ್ಕೆ ಮುಟ್ತಂದ್ರೆ ಅವ್ರು ಎಂದಿಗೂ ಉದ್ಧಾರ ಆಗಲ್ಲ. ಅದಕ್ಕೆ ನಾವು ಭಾಳ ಇವತ್ತಿನ ದಿವಸ ಚಳಿಯಾಗಿ ಬಿದ್ದು ಮಳೆಯಾಗಿ ಬಿದ್ದು ರಾತ್ರಿಗೆ ಒಬ್ಬೊಬ್ರಿಗೆ ನಡಗೆ ಬಂದು ನಾವು ಏನೇನೋ ಕಷ್ಟಪಟ್ಟು ಗೋಲಿ ಇಂಜೆಕ್ಷನ್ ಎಲ್ಲ ಸಂಗಡ ತೊಗೊಂಡು ಇಬ್ಬರಿಗೆ ಇಟ್ಕೊಂಡು ಕಾಸ್ಕೊತಾ 1 ಕ್ವಿಂಟಲ್ ಕಟ್ಟಿಗೆ ತಂದೂರು ಹೆಚ್ಚಿದೆವು. ಅದಕ್ಕೆ ನಮ್ಗೆ ಯಾವ ಸರ್ಕಾರವೇ ಬಂದು ನೋಡ್ತಾ ಇಲ್ಲ. ಆ ಸರ್ಕಾರ ಕಣ್ಣಾಗೇನು ನಮ್ಮ ಕುಟ್ರ ಕೈದಾಗ ಬೆಲ್ಲ ಕೊಟ್ಟಂಗೆ ಕಲ್ಲದ ಬೆಲ್ಲದ ಅಂತ ಗೊತ್ತಾಗಲ್ಲ ಉಂಟು ಸರ್ಕಾರಿಗೆ ನಮ್ಮ ಕಣ್ಣು ಹೋಗಿಲ್ಲ, ಸರ್ಕಾರ ಕಣ್ಣು ಹೋಗ್ಯಾವ. ಅವ್ರಿಗೆ ಏನದ ಅಂದ್ರೆ ಕುಟ್ರ ಕೈದಾಗ ಬೆಲ್ಲ ಕೊಟ್ಟರೆ ಏನು ಕಲ್ಲದ ಬೆಲ್ಲದಲ್ಲತ್ತಾರಲ್ಲ, ಅವ್ರು ಬೆಲ್ಲ ಕಲ್ಲು ಎಡ್ಡು ನಿರ್ಧಾರ ಮಾಡ್ತಾ ಇಲ್ಲ. ಈ ಸರ್ಕಾರ ನಾವು ಬಿಡೋಲ್ಲ. ಇಲ್ಲಿಂದ ಬೆಂಗಳೂರವರೆಗೆ ಹಾಕಲ್ಲ, ದಿಲ್ಲಿವರೆಗೆ ಹಾಕಲ್ಲ. ಈ ಹೋರಾಟವನ್ನು ಮುಂದುವರಿಸಿ ನಾವು ಗೆದ್ದೇ ಗೆದ್ದೇವೆ ಅಂತ ಹೇಳಿ ನಾ ಹೇಳ್ತೀನಿ. ಇವು ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯವರು ಆಶ್ವಾಸನೆ ಕೊಟ್ಟಿರೋ 15,000 2018 ಚುನಾವಣೆ ಸಂದರ್ಭದಲ್ಲಂತೂ ಕೊಟ್ಟರೆ BJP ಸರ್ಕಾರಕ್ಕೆ ಹೆಡಕ್ದೆವು. ಇವ್ರು ಏನಾರ ಮಾಡ್ತಾರೇನೋ ಅಂತೇಳಿ ಓಪನ್ ಆಗಿ ಓಡಾಡ್ದೆವು. ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಮನೆಗೆ ಎಷ್ಟೋ ತೊಂದರೆ ಕೊಟ್ಟರು, ನೀವು ಯಾರು ಇದಕ್ಕೆ ಮಾಡಬೇಡ್ರಿ ಅಂತೇಳಿ. ನಾವು ಅಂಗನವಾಡಿ ಹುಟ್ಟಿದ ಮೇಲೆ 50 ವರ್ಷ ಆಯಿತು. ಎಂದು ಭೀ ನಾವು ಸರ್ಕಾರ ಕೆಲಸ ಮಾಡಿಲ್ಲ. ಈ ಸಲ ಫುಲ್ ನಾವು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಮನೆಗೆ ಹೋಗಿ ಸುಮಾರು ಒಬ್ಬೊಬ್ಬರು 100 ಓಟರ್ ನಾವು ಕನಿಷ್ಠ ಒಬ್ಬೊಬ್ಬರು ನಾವರ 10,000 ಹಾಕಿದ್ದೆವು. ಅಷ್ಟು ಮಾಡಿದ್ರು ಕೂಡ ಸಿದ್ದರಾಮಯ್ಯನವ್ರು ಕಿವಿಯಾಗಿ ಬೀಳ್ತಿಲ್ಲ ಅಂದ್ರೆ ಚಂದ ಅವ್ರು ಬೆಳಗಾವಿ ಅಧಿವೇಶನದಾಗ ನಮ್ಮ ಅಧ್ಯಕ್ಷರು ಹೋಗ್ಯಾರ. ಇದು ಕೂಡ ನ್ಯೂಸ್ ಎಲ್ಲ ಕಡೆ ಮಾಡ್ರಿ ನೀವು. ಅಲ್ಲ, ಈಗ ಗುಜರಾತ್ ಹೈಕೋರ್ಟ್ ಆರ್ಡರ್ ಇದ್ರು ಮಾಡ್ತಿಲ್ವಲ್ಲ ಇವರು ಕಾನೂನು. ಗುಜರಾತ್ ಹೈಕೋರ್ಟ್ ಆದೇಶ ಇದ್ರು ಕೂಡ ಕೊಡ್ಲಿಕ್ಕೆ ಅಪ್ಪನ ಮನೆಗೆ ಗಂಟಿಲ್ಲ. ಕೊಡ್ಲೇಬೇಕು. ಸರ್ಕಾರ ಗಂಟದ ಕೊಡ್ಲೇಬೇಕು ನಮಗಂತ ಕಾನೂನು ಹೋರಾಟ ಮಾಡ್ತೀರಿ? ಹಾ, ಹೋರಾಟ ಮಾಡ್ತೀವಿ. ಕಾನೂನು ದಿಲ್ಲಿವರೆಗೆ ಬೆಂಗಳೂರವರೆಗೆ ಹೋರಾಟ ಮಾಡಿ ನಾವು ಗೆಲ್ತೇವೆ. ಕೊಡ್ಲೇಬೇಕು. ರಾತ್ರಿ ಮಕ್ಕಳು ಏನಾಯ್ತು ಅನ್ನೋದು ಗೊತ್ತದ ಸರ್ಕಾರ. ನಮ್ಮ ಅಕ್ಕ ತಂಗಿಯರೆಲ್ಲ ಎಲ್ಲೆಲ್ಲಿ ಮಕ್ಕೊಂತಾರೆ, ಅವ್ರ ಹೆಂಡ್ರ ಮಕ್ಕಳು ಹಂಗೆ ಮಕ್ಕೋತಾರೆ. ಇಲ್ಲೇ ಅವ್ರ ಹೆಂಡ್ರ ಮಕ್ಳಿಗೆ ಕಷ್ಟ ಆಗಲ್ದು. ನಮ್ಗೆ ನಮ್ದು ಇದು ಬೇಡಿಕೆ ಆಗಸ್ತನ ನಾವು ಹೋರಾಟ ಕಂಟಿನ್ಯೂ ಮುಂದುವರಿಸ್ತೇವೆ. ಬಿಡೋದೇ ಇಲ್ಲ. ಎಲ್ಲಿ ತನ ಆಯ್ತು ಅಲ್ಲಿ ತನ.